ಬಹಳ ದುಬಾರಿ ಆಗಿದೆ. ಬೇರೆ ಬೇರೆ ಒಂದು ಮಾಂಟೆಸರಿಗೆ ಹೋಗ್ಬೇಕು, ಒಂದು ನರ್ಸರಿಗೆ ಹೋಗ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡಬೇಕು, ಒಂದು ಖಾಸಗಿ ಶಾಲೆಗೆ ಹೋಗ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡಬೇಕು. ಈ ದುಡ್ಡಿನ ಮಧ್ಯೆ ಮತ್ತು ಗುಣಮಟ್ಟ ಶಿಕ್ಷಣ, ಇವತ್ತು ಖಾಸಗಿ ಶಾಲೆನಲ್ಲೂ ಗುಣಮಟ್ಟದ ಶಿಕ್ಷಣ ಕೊಡ್ತಿದ್ದಾರೆ ಅನ್ಕೋಬೇಡಿ. ನಮ್ಮ ಸರ್ಕಾರಿ ಶಾಲೆಗೂ ಖಾಸಗಿ ಶಾಲೆಗೂ ಗುಣಮಟ್ಟದಲ್ಲಿ ವ್ಯತ್ಯಾಸ ಬರೀ 5% ಮಾತ್ರ, ತುಂಬಾ ಏನಿಲ್ಲ. ಹಾಗಾಗಿ ದೊಡ್ಡ ಸವಾಲಿದೆ, ಎಲ್ಲರಿಗೂ ಸವಾಲಿದೆ. ನಮಗೆ ಶಿಕ್ಷಣ ಅನ್ನೋಂಥದ್ದು ಗುಣಮಟ್ಟದ, ಖಾಸಗಿ ಆಗಿರಲಿ ಸರ್ಕಾರಿ ಆಗಿರಲಿ ಎಲ್ಲಾ ಕಡೆನೂ ಗುಣಮಟ್ಟದ ಶಿಕ್ಷಣ. ಯಾರೆಲ್ಲ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ಲಿಕ್ಕೆ ತಯಾರಿದ್ದಾರೋ ಅವ್ರ ಜೊತೆ, ಎಲ್ಲರ ಜೊತೆಯಲ್ಲೂ ನಾವು ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ. ಖಾಸಗಿ ಆಗಿರಲಿ ಸರ್ಕಾರಿ ಆಗಿರಲಿ ಎಲ್ಲರ ಜೊತೆ ಕೈ ಜೋಡಿಸಿ ಕೆಲಸ ಮಾಡಲಿಕ್ಕೆ ನಾವು ಸಂಪೂರ್ಣವಾಗಿ ಬದ್ಧರಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ತಮಗೆ ತಿಳಿಸುತ್ತಾ, ಮತ್ತು ಈ ಕಲಿಕೆ ಬರೀ ಪುಸ್ತಕದ ಮೂಲಕ ಮಾತ್ರ ಕಲಿಸಕ್ಕಾಗಲ್ಲ. ಏನು ನಾವು ಪುಸ್ತಕದ ಮೂಲಕ ಕಲಿಸ್ಲಿಕ್ಕೆ ಹೋಗ್ತೀವಿ. ನಾನು ಕೇಳ್ತಿದ್ದೆ, ಆಯ್ತು ನಮ್ಮ ಸರ್ಕಾರದಲ್ಲಿ ನರ್ಸರಿ ಇಲ್ಲ. ನನಗೊಂದು ಪ್ರಶ್ನೆ ಇತ್ತು ಕೃಷ್ಣೇಗೌಡ್ರೆ, ನಾನು ನಮ್ಮ ಶಕುಂತಲ ದೇವಿನ ಇದ್ರು, ಅವತ್ತು ಅಶೋಕನು ಇದ್ರು, ನಮ್ಮ ಶೈಲಾ ಮೇಡಮ್ ಇದ್ರು, ನಮ್ಮ ರಘುಚಂದ್ರನವರು ಇದ್ರು. ಕೇಳಿದೆ, ಆಯಿತು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಏನೋ ನಮ್ಮ ವ್ಯವಸ್ಥೆಗಳು ಸರಿ ಇಲ್ಲ, ನಾವೇನೋ ಅಷ್ಟು ಗುಣಮಟ್ಟ ಕೊಟ್ಟಾಗ, ಆದರೆ ಖಾಸಗಿ ಶಾಲೆಗಳಲ್ಲೂ ಗುಣಮಟ್ಟ ಅವ್ರಿಗೆಲ್ಲ ನರ್ಸರಿ ಎಲ್ಲ ಇದೆ. ಆದರೆ ಈ ಗುಣಮಟ್ಟ ಯಾಕೆ ಅಲ್ಲೂ ಚೆನ್ನಾಗಿಲ್ಲ, ಗುಣಮಟ್ಟ ಯಾಕೆ ಚೆನ್ನಾಗಿಲ್ಲ ಅಂತ ನಾನು ಆ ಪ್ರಶ್ನೆ ಕೇಳ್ತಿದ್ದೆ. ನಿಮ್ಮ ಟೆಕ್ನಿಕಲ್ ಪರ್ಸನ್ ಏನು ಅವ್ರ ಹೆಸರು, ಚಿತ್ಕಲಾ, ಅವ್ರು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು, ಬರೀ ಪುಸ್ತಕದ ಮೂಲಕನೇ ಕಲಿಯೋಕೆ ಹೋದರೆ ಏನು ಮೈಚ್ ಕಲೀಲಿಕ್ಕಾಗಲ್ಲ ಸರ್. ಆ ಲರ್ನಿಂಗ್ ಲೆವೆಲ್ಸ್ ಭಾಳ ಡಿಕ್ಲೈನ್ ಆಗುತ್ತೆ. ಹೋಗ್ತಾ ಪ್ರಾರಂಭದಲ್ಲಿ ಸರಿಯಾಗುತ್ತೆ, ಹೋಗ್ತಾ ಡಿಕ್ಲೈನ್ ಆಗುತ್ತೆ. ಆ ಡಿಕ್ಲೈನ್ ಆಗೋದ್ರಿಂದ ಆಲ್ರೌಂಡ್ ವೆಲ್ ರೌಂಡೆಡ್ ಪರ್ಸನಾಲಿಟಿ, ವೆಲ್ ರೌಂಡೆಡ್ ಲರ್ನಿಂಗ್, ಪರ್ಸೆಪ್ಷನ್ ಬೇಸ್ಡ್ ಲರ್ನಿಂಗ್, ಕೇಳಿ ಕಲ್ತ್ಕೊಳ್ಳೋದು, ನೋಡಿ ಕಲ್ತ್ಕೊಳ್ಳೋದು, ಮುಟ್ಟಿ ಕಲಿಯುವಂಥದ್ದು, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಆಲ್ ಆಸ್ಪೆಕ್ಟ್ಸ್ ಎಲ್ಲ ಇಟ್ಕೊಂಡು ಕಲ್ತ್ರೆ ಮಾತ್ರ ನಾವು ಒಂದು ಎಫೆಕ್ಟಿವ್ ಲರ್ನಿಂಗ್ ಆಗಿ ಕಲಿಯೋಕ್ಕಾಗುತ್ತೆ. ಹಾಗಾಗಿ ಪರ್ಸೆಪ್ಷನ್ ಬೇಸ್ಡ್ ಲರ್ನಿಂಗ್ ಇಸ್ ವೆರಿ ಎಫೆಕ್ಟಿವ್. ಹಾಗಾಗಿ ಪರ್ಸೆಪ್ಷನ್ ಬೇಸ್ಡ್ ಎಜುಕೇಷನ್ನೇ ಕೊಡಬೇಕು ಅಂತ ಏನು ಕೃಷ್ಣೇಗೌಡರು ಹೇಳ್ತಿರಲ್ಲ, ಕೇಳಿಸ್ಕೊಂಡು ಕಲಿಬೇಕು ಅಂತ. ನೋಡಿ ಕಲಿಬೇಕು, ಕೇಳಿ ಕಲಿಬೇಕು, ಹಾಡಿ ಕಲಿಬೇಕು, ಮುಟ್ಟಿ ಕಲಿಬೇಕು. ಇವೆಲ್ಲ ಒಳಗೊಂಡಂತೆ ಸಂಗೀತದ ಮೂಲಕ ಕಲಿಯೋದು, ನೃತ್ಯದ ಮೂಲಕ ಕಲಿಯೋದು ಪರಿಪೂರ್ಣವಾಗಿ ಇದು ಸುಲಭ ಅಲ್ಲ. ಒಟ್ಟು ಮನ್ಸು ಮಾಡಬೇಕು ನಾವು. ಯಾವ ರೀತಿ ಒಂದು ಕಲಿಕೆ ಅನ್ನೋದು ನಮ್ಮ ಸಮಾಜದ ಆಸ್ತಿ. ಇವತ್ತು ಭಾರತ ಇಡೀ ವಿಶ್ವದಲ್ಲೇ ತಲೆ ಎತ್ತಿ ಒಂದು ವಿಶ್ವ ನಾಯಕನಾಗಬೇಕು ಅಂದ್ರೆ ಈ ಮಕ್ಕಳಲ್ಲಿ ನಾವು ಪ್ರತಿಭೆಯನ್ನು ಹೆಚ್ಚಿಸ್ಕೊಂಡಾಗ ಮಾತ್ರ ನಾವು ವಿಶ್ವ ನಾಯಕರಾಗ್ತೀವಿ. ಮಾತ್ರ ಬೇರೆ ಇನ್ನೇನು ಬೇರೆ ಏನೇನೋ ಮಾಡಿಬಿಟ್ರೆ ನಾವು ವಿಶ್ವ ನಾಯಕರಾಗ್ತೀವಿ. ಎಷ್ಟೋ ಲಕ್ಷ ಕೋಟಿ ಆಸ್ತಿ ನಿರ್ಮಾಣ ಮಾಡಿಬಿಟ್ರೆ ಆಗಲ್ಲ. ಎಷ್ಟೋ ಒಂದು ಮೂಲಭೂತ ಸೌಕರ್ಯ ಬೇಕು. ಅದ್ರ ಜೊತೆಯಲ್ಲೇ ಈ ಮಕ್ಕಳಲ್ಲಿ ಜ್ಞಾನ ಮತ್ತು ನೈಪುಣ್ಯತೆ ಹೆಚ್ಚಿಸ್ಕೊಂಡಾಗ ಆ ಮಕ್ಕಳಲ್ಲಿ ಆ ಮನವರಿಕೆ, ನಾನು ಸಾಧಿಸ್ಬೇಕು, ನಾನು ಉತ್ತಮ ವ್ಯಕ್ತಿ ಆಗಿರಬೇಕು, ಸಮಾಜಮುಖಿ ಆಗಿರಬೇಕು, ನೈತಿಕತೆ ಮೌಲ್ಯ, ಜ್ಞಾನಿ ಆಗಿರ್ಬೋದು, ನೈತಿಕತೆ ಮೌಲ್ಯನೇ ಇಲ್ಲ ಅಂದ್ರೆ ಆ ವ್ಯಕ್ತಿ ನಮಗೆ ಮಾರಕ. ಹಾಗಾಗಿ ಇವೆಲ್ಲವೂ ವ್ಯಕ್ತಿತ್ವ ನಿರ್ಮಾಣ ಮಾಡುವಂಥದ್ದು. ಆ ಪರಿಪೂರ್ಣ ವ್ಯಕ್ತಿತ್ವವನ್ನು ಕೊಡಲಿಕ್ಕೆ ನಾವೆಲ್ಲರೂ ಅವಿರತವಾಗಿ ಪ್ರತಿಯೊಬ್ಬ ಸಮಾಜದ ನಾಗರಿಕ ಇವತ್ತು ಪುಣ್ಯ ಪಡ್ಕೋಬೇಕು. ನಮ್ಮ ಸಮಾಜಕ್ಕೆ ಒಳ್ಳೇದಾಗಬೇಕು, ನಮ್ಮ ಸಮಾಜದಲ್ಲಿ ಕ್ಷೇಮಾಭಿವೃದ್ಧಿ ಕಾಣಬೇಕು, ಎಲ್ಲರ ಶ್ರೇಯಸ್ಸು ಕಾಣಬೇಕು ಅಂದರೆ ಪರಿಪೂರ್ಣವಾದಂಥ ಶಿಕ್ಷಣ ಕೊಡಬೇಕು. ಅದಕ್ಕಾಗಿ ಬದ್ಧರಾಗಿದ್ದೀವಿ. ಇವತ್ತೇನು ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ, ಹೇಗೆ ಮುಂದೆ ಕೊಂಡೊಯ್ಯಬೇಕು. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅಂದರೆ ಇವತ್ತು ನರ್ಸರಿ ಇರೋದು ಶಾಲೆಗಳಲ್ಲಿ ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ, ಇವತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಏನೊಂದು 6ನೇ ಕ್ಲಾಸ್ನಲ್ಲಿ ಮಾತ್ರ ಫಾರ್ಮಲ್ ಎಜುಕೇಷನ್ ಪ್ರಾರಂಭ ಆಗ್ತಿತ್ತು. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಮಾತ್ರ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಪ್ರಾರಂಭ ಆಗ್ತಿತ್ತು. ಖಾಸಗಿಯಲ್ಲಿ ಈ ಪ್ರೀ ನರ್ಸರಿಯಿಂದ ಪ್ರಾರಂಭ ಆಗೋದು, 3ನೇ ವಯಸ್ಸಿನಿಂದ ಫಾರ್ಮಲ್ ಎಜುಕೇಷನ್ ಮೊದಲು ಶುರು ಆಗೋದು. ಅಟ್ಲೀಸ್ಟ್ ಫಾರ್ಮಲ್ ಆಗಿಂತ ನಾವು ಲೆಕ್ಕ ಹಾಕೋದಾದ್ರೆ 3ನೇ ವಯಸ್ಸಿಂದ ಸ್ಟಾರ್ಟ್ ಆಗ್ತಿತ್ತು. ಸೊ ಇದು ಪ್ರಾರಂಭ ಆಗಿರಲಿಲ್ಲ. ಇದನ್ನು ಪ್ರಾರಂಭವನ್ನು ಮಾಡಲಿಕ್ಕೆ 2022ರಲ್ಲಿ ಈ ಪ್ರಾಥಮಿಕ ನರ್ಸರಿ ಎಜುಕೇಷನ್ಗೆ ಆದ್ಯತೆಯನ್ನು ಕೊಟ್ಟು ಸರ್ಕಾರಿ ಆಜ್ಞೆ ಹೊರಡುತ್ತೆ ಸನ್ಮಾನ್ಯ ಕೃಷ್ಣೇಗೌಡರು. ಆದರೆ ಪ್ರಾಥಮಿಕ ಶಿಕ್ಷಣ ಮಾಡಬೇಕಾ, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮಾಡಬೇಕಾ, ಈ ಪರಿಸ್ಥಿತಿ ಇವ್ರು ಮಾಡಬೇಕಾ, ಅವ್ರು ಮಾಡಬೇಕು. ಸೊ ಇದು ಆ ಶೀತಲ ಯುದ್ಧ ನಡೀತಾನೇ ಇತ್ತು. ಸೊ ಹಾಗಾಗಿ ಒಂದು ಇತ್ಯರ್ಥವಾಗಿ ನೀವು ಮಾಡಿ ಅವರು ಮಾಡಿ ಅಂತ ಆಗಿದೆ ಅಲ್ವಾ. ನೀವು ಮಾಡಿ ಅವರು ಮಾಡ್ತಾರೆ. ಸೊ ಪ್ರಾಥಮಿಕ ಶಿಕ್ಷಣದಲ್ಲೂ ಮಾಡ್ತಾರೆ. ನಿಮ್ಮ ಅಂಗನವಾಡಿನಲ್ಲಿ ನೀವೇನು ನಿಮ್ಮ ಮಕ್ಕಳು ಇರ್ತಾರೆ ಅವರಿಗೆ ನಿಮ್ಮ ಶಿಕ್ಷಣ ನರ್ಸರಿ ಎಜುಕೇಷನ್ ಕೊಡಲಿಕ್ಕೆ 3 ವರ್ಷದ 3ನೇ ವಯಸ್ಸಿಂದ 6ನೇ ವಯಸ್ಸಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಭಾಳ ಪ್ರಮುಖ. 85% ಕಲಿಕೆ, 85% ಮೆದುಳು ಬೆಳವಣಿಗೆ ಆಗುವಂಥ ವಯಸ್ಸು ಯಾವ್ದು ಗೊತ್ತಾ? 3 ರಿಂದ 6 ವರ್ಷ. 3 to 6 85% ಮೆದುಳು
ಬೆಳವಣಿಗೆ ಆಗುವಂಥ ವಯಸ್ಸು ಅಂದರೆ 3 ರಿಂದ 6. ಆ ಶಿಕ್ಷಣ ಆ ವಯಸ್ಸನ್ನೇ ನಾವು ಬಿಟ್ಬಿಟ್ರೆ ಏನಾಗ್ಬೋದು? ಸೊ ಹಾಗಾಗಿ ಇದನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಏನು ನಮ್ಮ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಇವತ್ತು ಅಂಗನವಾಡಿ ಇಲಾಖೆಯಿಂದ, ಇದು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಇವತ್ತು ನಮಗೆ 20 ನರ್ಸರಿ ಕೊಡ್ಲಿಕ್ಕೆ ತಯಾರಾಗಿದೆ. 20 ನರ್ಸರಿ, 10 ನಮ್ಮ ಅಂಗನವಾಡಿ ಶಾಲೆಗಳಲ್ಲೇ ಪ್ರಾರಂಭವನ್ನು ಮಾಡ್ತಿದ್ದಾರೆ. ಇನ್ನು 10 ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅಂಗನವಾಡಿಗಳಿದ್ದಾವೆ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅಂಗನವಾಡಿಗಳಿದ್ದಾವೆ. ಅಲ್ಲೇ ಇದು ಪ್ರಾರಂಭವನ್ನು ಮಾಡುವಂಥದ್ದು. ಅವ್ರಿಗೆ ಬೇಕಾಗಿರುವಂಥ ಕ್ಲಾಸ್ ರೂಮ್ಗಳು, ಎಲ್ಲ ರೀತಿಯಾದಂಥ ಸೌಕರ್ಯ ಕೊಟ್ಟು ಇದನ್ನು ಮುಂದುವರಿಸುವಂಥದ್ದಾಗುತ್ತೆ. ಸರ್ಕಾರದಿಂದ ಯಾವ ಪ್ರಾರಂಭ ಮಾಡ್ತೀರೋ ನೀವು ಮಾಡ್ಬೋದು. ಹಾಗಾಗಿ ಎಲ್ಲರೂ ಮತ್ತು ಈ ಸಿಬ್ಬಂದಿಗಳಿಗೆ ಬೇಕಾಗಿರೋಂಥ ಎಲ್ಲ ತರಬೇತಿಯನ್ನು ಕೊಟ್ಟು ಒಟ್ಟಾರೆ ಎಲ್ಲ ತರಬೇತಿ ಆಗಿಂದಾಗಲೇ ಎಲ್ಲ ಮೌಲ್ಯಮಾಪನಗಳನ್ನು ಮಾಡಿ ಆಗಿಂದಾಗಲೇ ಎಲ್ಲ ಅಂಕಿಅಂಶಗಳನ್ನು ಪಡೆದು ಎಲ್ಲಿ ನ್ಯೂನತೆ ಇದೆ, ಸಮಸ್ಯೆ ಇದೆ, ಕೊರತೆ ಇದೆ ಅರ್ಥ ಮಾಡಿಕೊಂಡು ಅದನ್ನು ಸರಿಪಡಿಸಲಿಕ್ಕೆ ಆಗಿಂದಾಗೆ ನಾವೆಲ್ಲರೂ ನಿಮ್ಮ ಜೊತೆ ಇದ್ದು ಈಗ ಪ್ರತಿ ತಿಂಗಳು ನಾವು ಸಭೆ ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳು ಇಲಾಖೆ ಜೊತೆಯಲ್ಲಿ ಪ್ರತಿ ತಿಂಗಳು ಮಾಡ್ತಾ ಇದ್ದೀವಿ ಸರ್. ಪ್ರತಿ ತಿಂಗಳು ತಪ್ಪದೆ ನಾವೆಲ್ಲ ಹೆಡ್ ಮಾಸ್ಟರ್ಗಳು, ಎಲ್ಲ ಶಾಲೆಗಳ ಹೆಡ್ ಮಾಸ್ಟರ್ಗಳ ಜೊತೆ ಮೀಟಿಂಗ್ ಮಾಡಿ ಅವರಿಂದ ಮಾಹಿತಿ ತೊಗೊಳ್ತಿರ್ತೀವಿ. ಹಾಗೆ ಮುಂದುವರೆದು ನಾವು ಬೇರೆ ಬೇರೆ ಕಡೆ ಕೇಳ್ತಾ ಇದ್ದೆ. ನಮ್ಮ ಸಿ ವಿ ರಾಮನ್ ಇನ್ಸ್ಟಿಟ್ಯೂಟಿಂದ ನಮ್ಮ ಸಚಿನ್ ಬೆಳವಾಡಿ ಅಂತ ಬಂದಿದ್ರು. ಅವ್ರು ಕೇಳಿದ್ರು ಕ್ವಿಜ್ ಕಾಂಪಿಟೇಷನನ್ನು ಸಿ ವಿ ರಾಮನ್ ಇನ್ಸ್ಟಿಟ್ಯೂಟಲ್ಲಿ ಪ್ರೈವೇಟ್ ಸ್ಕೂಲು, ಗೌರ್ಮೆಂಟ್ ಸ್ಕೂಲ್ನ ಎಲ್ಲರನ್ನೂ ಸೇರಿಸಿ ಕ್ವಿಜ್ ಕಾಂಪಿಟೇಷನ್ ಮಾಡಿದ್ರು. ಆ ಕ್ವಿಜ್ ಕಾಂಪಿಟೇಷನಲ್ಲಿ ಎಲ್ಲ ಪ್ರೈವೇಟ್ ಸ್ಕೂಲ್ ಮಕ್ಕಳ ಕಾಂಪಿಟೇಷನಲ್ಲಿ ನಮ್ಮ 13ನೇ ಕ್ಲಾಸಿನ ಮಕ್ಕಳು 2ನೇ ಸ್ಥಾನಕ್ಕೆ ಬಂದಿದ್ರು ಕ್ವಿಜ್ ಕಾಂಪಿಟೇಷನಲ್ಲಿ. ಅವರು ನಿಜಕ್ಕೂ ಆ ಹುಡುಗ ಬಂದು ಹೇಳಿದ್ರು, ಅವತ್ತು ವರದಿ ಕೊಡ್ತಾ ಹೇಳಿದರು ಇವರೆಲ್ಲ ನಮ್ಮಲ್ಲಿ 2ನೇ ಸ್ಥಾನಕ್ಕೆ ಬಂದಿದ್ದು ಅಂತ. ಈ ರೀತಿ ಮತ್ತೆ ನಮ್ಮ 18ನೇ ಕ್ಲಾಸಲ್ಲಿ ಇರುವಂಥ ಅಟಲ್ ಟಿಂಕರಿಂಗ್ ಲ್ಯಾಬ್ ಇದ್ದಾರೆ. ಈ ದೇಶದಲ್ಲಿ ನಡೆಯುವಂಥ ಅಟಲ್ ಟಿಂಕರಿಂಗ್ ಕಾಂಪಿಟೇಷನ್ ಟಿಂಕರಿಂಗ್ ಲ್ಯಾಬಲ್ಲಿ ದೇಶದಲ್ಲೇ 2ನೇ ಸ್ಥಾನದಲ್ಲಿ ಬಂದಿದ್ದಾರೆ ಸರ್. ಇಡೀ ದೇಶದಲ್ಲಿ